ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದ ರಾ ಬೇಂದ್ರೆ ಕನ್ನಡದ ಶ್ರೇಷ್ಠ ಕವಿ, ವರಕವಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಅಂಬಿಕಾ ತನಯದತ್ತ ಎಂಬ ಕಾವ್ಯನಾಮದಲ್ಲಿ ಬರೆದವರು. ದ ರಾ ಬೇಂದ್ರೆಯವರ ಜನನ ದಿನಾಂಕ 1896 ಜನವರಿ 31ರಂದು ಜನಿಸ್ತಾರೆ. ಸ್ಥಳ ಧಾರವಾಡದ ಒಂದು ವೈದಿಕ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬವ್ವ. ಬೇಂದ್ರೆಯವರ ವಿದ್ಯಾಭ್ಯಾಸ ಹಾಗೂ ವೃತ್ತಿ ಜೀವನವನ್ನು ನೋಡ್ತಾ ಹೋಗೋದಾದರೆ, ಬೇಂದ್ರೆಯವರು 1903ರಲ್ಲಿ ಶಾಲೆಗೆ ಸೇರ್ತಾರೆ. ಇವರು 1913ರಲ್ಲಿ 10ನೇ ತರಗತಿಯನ್ನು ಮುಗಿಸ್ತಾರೆ. ನಂತರ ಬೇಂದ್ರೆಯವರು ಪುಣೆಯ ಕಾಲೇಜಿನಲ್ಲಿ ಓದಿ 1918ರಲ್ಲಿ BAಯನ್ನು ಮಾಡ್ತಾರೆ. ನಂತರ ಅಧ್ಯಾಪಕ ವೃತ್ತಿಯನ್ನು ಶುರು ಮಾಡಿದ ಬೇಂದ್ರೆಯವರು ಮುಂದೆ 1935ರಲ್ಲಿ MAಯನ್ನು ಮಾಡ್ತಾರೆ. ನಂತರ 1944ರಿಂದ 1956ರವರೆಗೆ ಸೊಲ್ಲಾಪುರದ DAV ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗ್ತಾರೆ. ಬೇಂದ್ರೆಯವರ ವೈವಾಹಿಕ ಜೀವನ. ದ ರಾ ಬೇಂದ್ರೆಯವರು 1919ರಲ್ಲಿ ಲಕ್ಷ್ಮೀಬಾಯಿ ಅವರೊಂದಿಗೆ ವಿವಾಹವಾಗ್ತಾರೆ. ಬೇಂದ್ರೆಯವರು ತಮ್ಮ ಪ್ರಸಿದ್ಧ ಕಾವ್ಯವಾದ ಸಖಿ ಗೀತದಲ್ಲಿ ತಮ್ಮ ಪತ್ನಿಯ ಬಗ್ಗೆ ಉಲ್ಲೇಖಿಸಿದ್ದಾರೆ. ಸಾಹಿತ್ಯ ಲೋಕಕ್ಕೆ ಬೇಂದ್ರೆಯವರು ನೀಡಿರುವ ಕೊಡುಗೆ. ಸಾಹಿತ್ಯ ರಚನೆ ಬೇಂದ್ರೆಯವರ ಮೊದಲ ಒಲವಾಗಿರುತ್ತೆ. ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಕವಿತೆಗಳನ್ನು ಬರೀತಿರ್ತಾರೆ. 1918ರಲ್ಲಿ ಅವರ ಮೊದಲ ಕವನ ಪ್ರಭಾತ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತೆ. ನಂತರ ಅವರು ಕಾವ್ಯ ರಚನೆಯನ್ನು ಮಾಡ್ತಲೇ ಬರ್ತಾರೆ. ಬೇಂದ್ರೆಯವರ ಕವನ ಸಂಕಲನಗಳನ್ನು ನೋಡ್ತಾ ಹೋಗೋದಾದರೆ, ಕೃಷ್ಣಕುಮಾರಿ, ಗರಿ, ಮೂರ್ತಿ, ಕಾಮಕಸ್ತೂರಿ, ಸಖಿ ಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಗಂಗಾವತರಣ, ಹೃದಯ ಸಮುದ್ರ, ಅರಳು ಮರಳು, ಉತ್ತರಾಯಣ, ಮುಗಿಲ ಮಲ್ಲಿಗೆ, ಯಕ್ಷ ಯಕ್ಷಿ, ನಾಕುತಂತಿ, ಇದು ನಭವಲ್ಲವೇ ನಮ್ಮ ಬದುಕ. ವಿಮರ್ಶ ಕೃತಿಗಳನ್ನು ನೋಡ್ತಾ ಹೋಗೋದಾದರೆ, ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ ಹಾಗೂ ಇತ್ಯಾದಿ ಹಲವು ರೀತಿಯಾದಂತಹ ಕವನ ಸಂಕಲನಗಳು ಹಾಗೂ ವಿಮರ್ಶ ಕೃತಿಗಳು ಮತ್ತು ಇನ್ನಿತರ ಕೃತಿಗಳನ್ನು ದ ರಾ ಬೇಂದ್ರೆಯವರು ಬರೆದಿದ್ದಾರೆ. ದ ರಾ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಿದ ಕೃತಿ. ದ ರಾ ಬೇಂದ್ರೆ ಅವರು ತಮ್ಮ ಪ್ರಸಿದ್ಧ ಕವನ ಸಂಕಲನ ನಾಕುತಂತಿಗಾಗಿ 1973ರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೀತಾರೆ. ಈ ಕೃತಿಯು ಅಂಬಿಕಾ ತನಯದತ್ತ ಎಂಬ ಕಾವ್ಯನಾಮದಲ್ಲಿ ಪ್ರಕಟವಾಗಿದ್ದು 1964ರಲ್ಲಿ ಪ್ರಕಟಗೊಂಡ ಬೇಂದ್ರೆಯವರ 16ನೇ ಕವನ ಸಂಕಲನವಾಗಿದೆ. ನಾಕುತಂತಿ ಎಂಬ ಕೃತಿಯು ಆಧ್ಯಾತ್ಮಿಕ, ತತ್ವಜ್ಞಾನ ಮತ್ತು ಪ್ರಕೃತಿಯ ಬಗ್ಗೆ 40 ಕವಿತೆಗಳನ್ನು ಒಳಗೊಂಡಿದೆ. ಬೇಂದ್ರೆಯವರಿಗೆ ಸಂದಿರುವ ಪ್ರಶಸ್ತಿ ಪುರಸ್ಕಾರಗಳು. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. 1958ರಲ್ಲಿ ಅರಳು ಮರಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೋತಾರೆ. 1964ರಲ್ಲಿ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರಿಗೆ ಸನ್ಮಾನ ಮಾಡಲಾಗಿರುತ್ತೆ. 1965ರಲ್ಲಿ ಮರಾಠಿಯಲ್ಲಿ ರಚಿಸಿದ ಸಂವಾದ ಎಂಬ ಕೃತಿಗೆ ಕೇಳ್ಕರ್ ಬಹುಮಾನವು ಕೂಡ ಲಭಿಸಿದೆ. 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೀತಾರೆ. 1973ರಲ್ಲಿ ನಾಕುತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ. ಇವರು ಕರ್ನಾಟಕದಲ್ಲಿ 2ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರಾಗಿರ್ತಾರೆ. ವಾರಣಾಸಿ, ಮೈಸೂರು, ಕಾಶಿ ವಿದ್ಯಾಪೀಠದಂತಹ ಕರ್ನಾಟಕದ ವಿಶ್ವವಿದ್ಯಾಲಯಗಳಿಂದ ಡಾಕ್ಟರೇಟ್ ಗೌರವ ಲಭಿಸಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಕೂಡ ಇವರು ಪಡ್ಕೋತಾರೆ. ನಿಧನ 1981 ಅಕ್ಟೋಬರ್ 26ರಂದು ಮುಂಬೈನಲ್ಲಿ ನಿಧನವನ್ನು ಹೊಂದ್ತಾರೆ.